ವೆಲ್ಕಮ್ ಬ್ಯಾಕ್ ಟು ಲಕ್ಕಿ ಕಿಚನ್ ಡೈಲಿ ವ್ಲಾಗ್ಸ್ಗೆ. ಇವತ್ತು ಮಾಡ್ತಿರೋ ಸೊಪ್ಪಿನ ಪಪ್ಪು ರೆಸಿಪಿ ಏನಂದರೆ, ನಮ್ಮ ಸೈಡು ಹುಣಸಿಕೆ ಪಲ್ಯ ಅಂತ ಅಂತಾರೆ. ಆದ್ದರಿಂದ ನಾನು ಇವತ್ತು ಒಂದು ರೆಸಿಪಿ ಮಾಡ್ತಿದ್ದೀನಿ. ಹಾಗೆ ಪಪ್ಪು ರೆಸಿಪಿ ಅಂದಾಗ ತೊಗರಿಬೇಳೆ ಕಡಲೆಬೇಳೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ಬೇಕು. ಆ ನೀರು ವೇಸ್ಟ್ ಮಾಡಿದಾಗೆ ಇವಾಗ ಸಮ್ಮರ್ ಆಗಿರೋದ್ರಿಂದ ಈ ವಾಟ್ರ್ ಎಲ್ಲನೂ ಹಾಕ್ಕೊಳ್ಬೇಕು ಗಿಡಕ್ಕೆಲ್ಲನೂ. ಏನಕ್ಕೆ ಹೇಳಿದೆ ಅಂದರೆ, ಸಮ್ಮರಲ್ಲಿ ತುಂಬ ನಮ್ಮ ಸೈಡ್ ಆದರೂ ತುಂಬ 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 ಸೆಕೆ ಇದೆ. ಹಾಗಾಗಿ ಕುಕ್ಕರಲ್ಲಿ ವಿಸಿಲ್ ಮಾಡಿಕೊಂಡೆ ಬೇಳೆಯನ್ನು 2 ವಿಸಿಲ್ ಆದ ನಂತರ ತೆಕ್ಕೊಳ್ಬೇಕು. ಅದಾದ ನಂತರ ಹಸಿ ಖಾರವನ್ನು ಸ್ಟೋರ್ ಮಾಡ್ಕೊಳ್ಳೋಕ್ಕೆ ನಾನು ರೆಸಿಪಿ ತೋರಿಸ್ತಾ ಇದ್ದೀನಿ. ಇದು ಎಷ್ಟು ದಿನ ಆದರೂ ಕೆಡೋದಿಲ್ಲ. ಎಣ್ಣೆಯಲ್ಲಿ ಸ್ವಲ್ಪ ಜೀರಿಗೆ ಎಲ್ಲ ಹಾಕ್ಕೊಂಡು ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ತೊಳ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಆ್ಯಡ್ ಮಾಡಿಕೊಳ್ಬೇಕು. ಉಪ್ಪು ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಕೊತ್ತಂಬರಿ ಎಲ್ಲನೂ ಕೂಡ ಹಾಕ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಮಾಡಿದ ನಂತರನೇ ಪೇಸ್ಟ್ ಮಾಡ್ಕೊಂಡ ನಂತರ ಅದೊಂದು ಸ್ಟೋರೇಜ್ ಬಾಕ್ಸ್ನಲ್ಲಿ ಹಾಕ್ಕೊಂಡು ಫ್ರಿಜ್ನಲ್ಲಿಟ್ಟರೆ ಎಷ್ಟು ದಿನ ಆದರೂ ಕೂಡ ಕೆಡೋದಿಲ್ಲ. ಹಾಗೆ ಬನ್ನಿ ನಾವು ಮಾಡುವ ಪಪ್ಪು ರೆಸಿಪಿ ಈಗ ನೋಡಿ. ಫಸ್ಟ್ ಆಫ್ ಆಲ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ನಂತರ ಕಡಲೆಬೇಳೆ ಉದ್ದಿನಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ ಸಾಸಿವೆ ಜೀರಿಗೆ ಹಾಕ್ಕೊಳ್ಬೇಕು. ನೋಡ್ತಾ ಇರಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜಾಸ್ತಿ ದಿನದ ನಂತರ ನಾನು ಬ್ಲಾಗ್ಸ್ ಮಾಡ್ತಾಯಿದ್ದೀನಿ ಮತ್ತು ಇವತ್ತೇ ಸ್ಟಾರ್ಟಪ್. ಹಾಗೆ ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ, ನೋಡ್ತಾ ಇರಿ. ಮತ್ತು ಬೆಳ್ಳುಳ್ಳಿ ಹಾಕಿದ್ದೀನಿ, ಕರಿಬೇವು ಒಂದು ಸ್ವಲ್ಪ ಈಗಾಗಲೇ ಮಾಡಿರೋ ಪೇಸ್ಟ್ ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹುಣಸೆಹಣ್ಣು ಹುಳಿ ಕೂಡ ಚೆನ್ನಾಗಿ ಹುಳಿ ಎಲ್ಲ ತೆಗೆದಿಟ್ಕೊಳ್ಬೇಕು. ಫಸ್ಟ್ ಆಫ್ ಆಲ್ ಈ ತೊಳೆದಿರುವಂಥ ಹುಣಸೆ ಪಲ್ಯ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಹಸಿ ವಾಸನೆ ಎಲ್ಲ ಹೋಗೋವರೆಗೂ. ಸ್ವಲ್ಪ ಅರಿಶಿಣ ಎಲ್ಲ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕದು, ಹಸಿ ವಾಸನೆ ಹೋಗಬೇಕು ಎಲ್ಲನೂ. ಆ ಥರ ಮಾಡ್ಕೊಂಡ್ಮೇಲೆ ಸ್ವಲ್ಪ ಟೈಮು ಹಿಡಿಯುತ್ತೆ. ಜಸ್ಟ್ ಪಾಲಕ್ ಪಪ್ಪು ಆ ಥರ ಮಾಡ್ತೀವಲ್ವ, ಸೇಮ್ ಅದೇ ರೆಸಿಪಿ. ಬೇಳೆ ಕೂಡ ಬೇಯ್ದಿದೆ, ಅದೆಲ್ಲನೂ ಆ್ಯಡ್ ಮಾಡ್ಕೊಳ್ಬೇಕು, ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಫಸ್ಟ್ ಬೇಳೆ ಎಲ್ಲ ಬೇಯ್ದಿದ್ದು. ಅದಾದ ನಂತರ ಚೆನ್ನಾಗಿ ಸೊಪ್ಪೆಲ್ಲನೂ ಕುದಿಯೋಕ್ಕೆ ಬಿಟ್ಬಿಡಬೇಕು. ಸ್ವಲ್ಪ ಶೇಂಗಾ ಮಿಸ್ ಆಗಿದ್ದೆ ಫಸ್ಟೇ. ಬೇಳೆ ಕುದಿಯೋ ಟೈಮಲ್ಲಿ ಹಾಕ್ಕೊಂಡ್ರೂ ಕೂಡ ಆಗುತ್ತೆ. ನನಗೆ ಫಸ್ಟು ನೆನಪು ಬರಲಿಲ್ಲ, ಹಾಗಾಗಿ ಈಗ ಆ್ಯಡ್ ಮಾಡ್ತಿದ್ದೀನಿ. ಹುಣಸೆಹಣ್ಣು ಹುಳಿ ಮಿಕ್ಸಿಯಲ್ಲಿ ಇನ್ನೊಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಉಳಿದೈತಲ್ವ, ಅದರೊಳಗೆ ನೀರೆಲ್ಲ ಹಾಕ್ಕೊಂಡು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗಾಗಿ ವಾಟ್ರೆಲ್ಲ ನಿಮಗೆ ಎಷ್ಟು ಗ್ರೇವಿ ಎಷ್ಟು ಏನಂತಾರೆ ಚೆನ್ನಾಗಿ ಬೇಕು, ತಿಳಿ ಬೇಕಾ ಗಟ್ಟಿ ಬೇಕಾ ನೋಡಿಕೊಂಡು ಹಾಕ್ಕೋಬೇಕು. ಅದಾದ ನಂತರ ಕುದ್ದಿರುವಂಥ ಬೇಳೆ ಎಲ್ಲ ಹಾಕ್ಕೊಂಡು ಕುದಿಸ್ಬಿಟ್ರೆ ಆಗೋಯಿತು. ಜಾಸ್ತಿ ಹೊತ್ತೇನು ಹಿಡಿಯೋದಿಲ್ಲ, ಜಸ್ಟ್ ಅದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಸೊಪ್ಪನ್ನು. ನಮ್ಮ ಸೈಡ್ ಹುಣಸೆ ಪಲ್ಯ ಏನೋ ಅಂತಾರೆ. ಮತ್ತು ನಾನು ನಿಮಗೆ ಗೊತ್ತಾಗುತ್ತೋ ಇಲ್ವೋ ಅಂತ ನಾನು ಗೂಗಲ್ನಲ್ಲಿ ಮತ್ತು ಫೋಟೋ ಎಲ್ಲ ತೊಗೊಂಡು ಹಾಕಿಬಿಟ್ಟಿದ್ದೆ ಯೂಟ್ಯೂಬ್ನಲ್ಲಿ ಕೂಡ. ಫಸ್ಟ್ ವಿಡಿಯೋ ಸ್ಟಾರ್ಟಿಂಗಲ್ಲೇ ಇರುತ್ತೆ, ರೆಡಿ ಟು ಈಟ್ ಇನ್ ಕರಿ. ಇವಾಗ ಏನು ತೋರಿಸ್ತಾ ಇದ್ದೀನಿ ಅಂತಂದರೆ, 100 ರೂಪೀಸ್ಗೆ 4 ಪೀಸಸ್ ನಮ್ಮ ಮಾರ್ಕೆಟ್ನಲ್ಲಿ ಬಂದಿತ್ತು. ಜಸ್ಟ್ ಅದು ಜಾಸ್ತಿ ದುಡ್ಡೋ ಸ್ವಲ್ಪ ದುಡ್ಡೋ ನಂಗೆ ಗೊತ್ತಿಲ್ಲ, ಆದರೂ ಕೂಡ ನಾನು ತೊಗೊಂಡಿದ್ದೆ. ಏನಕ್ಕೋ ತೋರಿಸ್ಬೇಕು ಅನ್ನಿಸಿತ್ತು, ಅದಕ್ಕಾಗಿ ತೋರಿಸ್ತಾ ಇದ್ದೀನಿ. ಈ 4 ಪೀಸ್ನಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗಿದೆ ಹೇಳಿ. ನನಗೆ ಇವೆಲ್ಲ ದೇವ್ರ ನೈವೇದ್ಯಕ್ಕೋಸ್ಕರ 2 ಪ್ಲೇಟ್ಗಳೆಲ್ಲ ಚಿಕ್ಕದು ಚೆನ್ನಾಗಿದೆ ಅಂತ ನಾನು ತೊಗೊಂಡಿದ್ದೆ. ಹಾಗಾಗಿ ಇವೆಲ್ಲನೂ ಕೂಡ 100 ರೂಪೀಸ್ 6 ಪೀಸಸ್. ಇದು ನಮ್ಮೂರ ಜಾತ್ರೆಯಲ್ಲಿ, ಆ ವಿಡಿಯೋ ಕೂಡ ಬರುತ್ತೆ. ನಮ್ಮ ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.